ಎಲ್ಲರೂ ನಮಸ್ತೆ. ಇವತ್ತು ನಮ್ಮ ಸೌಜನ್ಯ ಪರ ಹೋರಾಟಗಾರರಾಗಿರುವಂಥ ಗಿರೀಶ್ ಮಠನವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಲ್ಲಾರ ಠಾಣೆಗೆ ಬಂದಿರ್ತಾರೆ. ಒಂದು 5 ತಿಂಗಳ ಹಿಂದೆ ಇವರು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟಿರುವುದಕ್ಕೆ ವಿರುದ್ಧವಾಗಿ ಕೆಲವೊಂದು ಕಿಡಿಗೇಡಿಗಳು ಇವರ ವಿರುದ್ಧವಾಗಿ ಹೋರಾಟವನ್ನು ಹತ್ತಿಕ್ಕುವ ಒಂದು ಕೆಲಸಗಳನ್ನು ಕಡೆಯಿಂದ ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದು ಅಲ್ಲಲ್ಲಿ ಪ್ರಕರಣಗಳನ್ನು ದಾಖಲು ಮಾಡುತ್ತಾ ಈ ಹೋರಾಟಗಾರರ ತೇಜೋವಧೆ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಿಸಿದ ಇವತ್ತು ಈ ಠಾಣೆಗೆ ಬಂದಿದ್ದಾರೆ ಬೆಳ್ಳಾರಿಗೆ. ಅಲ್ಲಿ ಏನೆಲ್ಲ ಆಗಿದೆ ಬೆಳವಣಿಗೆಗಳು, ಯಾವ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರದ್ದು ಒಂದು ಕೇಳಿ ನೋಡೋಣ. ಸರ್, ಇವತ್ತು ಬೆಳ್ಳಾರಿಗೆ ಬಂದಿದ್ದೀರಿ ಸರ್, ಯಾವ ಉದ್ದೇಶ, ಯಾವ ಕಾರಣಕ್ಕೋಸ್ಕರ, ಏನಾಗಿದೆ? ಇದು ಒಂದು 5 ತಿಂಗಳ ಹಿಂದೆ ಯಾವುದು ಈ ಐವಾರ್ನಾಡಲ್ಲಿ ಒಂದು ಸಭೆ ಆಗಿತ್ತು, ಸೌಜನ್ಯ ನ್ಯಾಯಪರ ಹೋರಾಟದ ಸಭೆ. ಅದಾದ ನಂತರ ಯೂಟ್ಯೂಬ್ನಲ್ಲಿ ನಾನು ಹೇಳಿಕೆಗಳನ್ನು ಕೊಟ್ಟಿದ್ದೆ, ಸಂವಾದ, ಅದು ಇಂಟರ್ವ್ಯೂನಲ್ಲಿ. ಹೌದು. ಆ ಇಂಟರ್ವ್ಯೂನಲ್ಲಿ ನಾನೇನು ಹೇಳಿದ್ದೆ ಅಂತ ಹೇಳಿದ್ರೆ, ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವರು ಜೈನ ಧರ್ಮಕ್ಕೆ ಒಂದು ಅಪವಾದ, ಜೈನ ಧರ್ಮ ಒಂದು ಶ್ರೇಷ್ಠ ಧರ್ಮ ಅಂತ ನಾನು ಹೇಳಿದ್ದೀನಿ. ಆನಂತರ ಕೊಲೆಯಾದವರೆಲ್ಲರೂ ಕೂಡ ಹಿಂದೂಗಳೇ ಅಂತ ನಾನು ಹೇಳಿದ್ದೀನಿ. ಹಿಂಗಾಗಿ ಆ ಪೂರ್ತಿ ವಿಡಿಯೋನ ಸರಿಯಾಗಿ ಅದನ್ನು ನೋಡಿದ್ದಾರೆ ಅವರು. ಬೇಕು ಅಂತಲೇ ನಮಗೆ ತೊಂದರೆ ಕೊಡೋದಕ್ಕೆ ಬರೀ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ. ನಾನು ಹೇಳಿದ್ದು ಜೈನ ಧರ್ಮ ಒಂದು ಶ್ರೇಷ್ಠ ಧರ್ಮ ಆಗಿದೆ, ಬಾಹುಬಲಿ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಒಬ್ಬ ಸ್ಫೂರ್ತಿ ಅಂತೆಲ್ಲ ಹೇಳಿದ್ದೀನಿ. ಆದರೆ ಇವರು ಬೇಕು ಅಂತಲೇ ನಮಗೆ ಏನೋ ಗೊತ್ತಲ್ಲ ನಿಮಗೆ ಅವ್ರು ಮಾಡೋದು, ಸುಖ ಸುಮ್ಮನೆ ಏನೇನಾದ್ರೂ ಸುಳ್ಳು ಕಂಪ್ಲೇಂಟ್ ಕೊಡೋದು. ಅದು ಯಾವನೋ ಅವನು ನವೀನ್ ಕುಮಾರ್ ಅಂತೆ, ಜೈನ ಧರ್ಮದ ಪೂರ್ತಿ ಡಿಟೇಲ್, ಶಾಂತಿ ಧರ್ಮದ ಬಗ್ಗೆ ಹೇಳ್ತಾರೆ. ನವೀನ್ ಕುಮಾರ್ ಜೈನ ಸಂಘದ ಅಧ್ಯಕ್ಷ ಅಂತೆ. ಯಾರು ಮಾಡಿದಾರೋ ಗೊತ್ತಿಲ್ಲ. ಆ ಜೈನ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಜೈನ ಧರ್ಮದ ಬಗ್ಗೆ ಅವರು ಬರೆದಿದ್ದಾರೆ. ಅದು ಶಾಂತಿ, ಅದು ಒಪ್ಕೊಳ್ಳುವಂಥದ್ದೇ. ಆದ್ರೆ ಸುಳ್ಳು ಹೇಳೋದು ಕೂಡ ಜೈನ ಧರ್ಮದಲ್ಲಿ ಇಲ್ಲ. ಆನ್ ರೆಕಾರ್ಡ್ ಸುಳ್ಳು ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಹೌದು, ಆನ್ ರೆಕಾರ್ಡ್ ಕಟ್ ಅಂಡ್ ಪೇಸ್ಟ್ ಮಾಡಿ ಅದ ಆಯ್ತು. ಆ ಒಂದು ಪ್ರಕರಣವನ್ನ ಬೆಳ್ತಂಗಡಿಯಲ್ಲಿ ಕೊಟ್ಟಿದ್ರು. ಅದು ಈಗ ಇಲ್ಲಿ ವರ್ಗಾವಣೆ ಆಗಿದೆ. ಹಿಂಗಾಗಿ ನನಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಕರೆದಿದ್ರು. ಬೆಳ್ತಂಗಡಿ ಕೊಟ್ರಿ, ಅದು ವರ್ಗಾವಣೆ ಆಗಿದೆ. ಅದು ಟೆಕ್ನಿಕಲಿ ಅದು ವರ್ಗಾವಣೆ ಆಗಿದೆ. ಹಿಂಗಾಗಿ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಠಾಣಾಧಿಕಾರಿಗಳು ಕೂಡ ಬಹಳ ಸೂಕ್ತವಾಗಿ ಸ್ಪಂದನೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರು ಕೂಡ ಸತ್ಯಾಸತ್ಯನ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ನಾನೇ ಖುದ್ದಾಗಿ ಬಂದು, ಯಾಕಂದ್ರೆ ನಾನು ಕೋಆಪರೇಟ್ ಮಾಡ್ಬೇಕಾಗತ್ತೆ. ಅವರು ಸುಳ್ಳು ಹೇಳಿದ್ರು ಕೂಡ ಪೊಲೀಸ್ ಇಲಾಖೆಗೆ ನಾನು ಕೋಆಪರೇಷನ್ ಕೊಡಬೇಕಾಗತ್ತೆ. ಅದೇ ರೀತಿ ನಾನೇ ಬಂದು ಹೇಳಿಕೆಯನ್ನ ಕೊಟ್ಟಿದ್ದೇನೆ. ಪೊಲೀಸ್ ಇಲಾಖೆ ಒಳ್ಳೆ ರೀತಿಯ ಸ್ಪಂದನೆ ಮಾಡಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತ ತಕರಾರಿಲ್ಲ. ಅವ್ರವ್ರ ಡ್ಯೂಟಿ ಮಾಡ್ತಾರೆ, ಅವ್ರಿಗೆ ನಾವು ಸಹಕಾರ ಕೊಡಬೇಕಾಗತ್ತೆ. ಆದ್ರೆ ಇವರು ಸುಮ್ಮನೆ ಸುಳ್ಳು ಏನೇನೋ ಒಂದು ಹೇಳಿಕೆ ಸುಳ್ಳು ಕೊಡೋದಿದೆಯಲ್ಲ ನೋಡಿ. ನಾನು ಹೇಳಿದೀನಿ, 100 ಕೇಸ್ ಮಾಡ್ಲಿ ನನ್ನ ಮೇಲೆ, 100 FIR ಮಾಡ್ಲಿ. ಆ FIR ಗಳದ್ದು ಹಾರ ಮಾಡ್ಕೊಂಡು ತಿರ್ಗಾಡ್ತೀನಿ ನಾನು. ಹೋರಾಟವ್ರು ಎಲ್ಲರೂ ಹೇಳ್ತಾರಲ್ಲ, 100,000 ಮಾಡಿ ನಾವು ತಯಾರಿದ್ದೀವಿ ಅಂತ ಹೇಳಿ. ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಬಗ್ಗೆ ಸೌಜನ್ಯ ಹೋರಾಟ ಅವ್ರು ಡ್ಯೂಟಿ ಮಾಡ್ತಾರೆ. ಅವ್ರಿಗೆ ಏನು ಸಹಕಾರ ಕೊಡಬೇಕು ನಾವು ಖಂಡಿತ ಕೊಟ್ಟೇ ಕೊಡ್ತೀವಿ. ಪೊಲೀಸರಿಗೂ ಒಂದು ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್.